ಹೆಂಗಸರು ಈ 3 ಕೆಲಸಗಳನ್ನು ಮಾಡುವಾಗ ಗಂಡಸರು ಅಪ್ಪಿತಪ್ಪಿಯೂ ನೋಡಬಾರದು. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಹೆಂಗಸರು ಕೆಲವೊಂದು ಕೆಲಸಗಳನ್ನು ಮಾಡುವಾಗ ಗಂಡಸರು ಅಪ್ಪಿತಪ್ಪಿಯೂ ನೋಡಬಾರದು. ಉದ್ದೇಶಪೂರ್ವಕವಾಗಿಯೇ ನೋಡಿದರೆ ಅವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1. ಸ್ನೇಹಿತರೆ, ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಪುರುಷರು ಅಪ್ಪಿತಪ್ಪಿಯೂ ನೋಡಬಾರದು. ಗರುಡ ಪುರಾಣದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವಾಗಿದೆ. ಪುರುಷರು ಹೆಂಗಸರು ಸ್ನಾನ ಮಾಡುವಾಗ ಪುರುಷರು ಉದ್ದೇಶಪೂರ್ವಕವಾಗಿಯೇ ನೋಡಿದರೆ ಘೋರ ನರಕವನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ಕೆಟ್ಟ ಕೆಲಸವನ್ನು ಪುರುಷರು ಯಾವತ್ತೂ ಕೂಡ ಮಾಡಲು ಹೋಗಬಾರದು. 2. ಹೆಂಗಸರು ಪುಟ್ಟ ಮಕ್ಕಳಿಗೆ ಹಾಲುಣಿಸುವಾಗ ಪುರುಷರು ಅದನ್ನು ಕದ್ದು ಮುಚ್ಚಿ ನೋಡಬಾರದು. ಇದು ಮಹಾ ಪಾಪ. ಮಕ್ಕಳ ಮನಸ್ಸು ನಿಷ್ಕಲ್ಮಶವಾದದ್ದು. ಪುಟ್ಟ ಮಕ್ಕಳಿಗೆ ದೇವರನ್ನ ಹೋಲಿಸಲಾಗಿದೆ. ಮಕ್ಕಳು ಹಾಲು ಕುಡಿಯುವಾಗ ಮಕ್ಕಳ ಚಿತ್ತ ಬೇರೆಲ್ಲೂ ಇರುವುದಿಲ್ಲ. ಮಗು ಹಾಲು ಕುಡಿಯುವಾಗ ತುಂಬಾ ಆನಂದಿಸುತ್ತಾ ಹಾಲು ಕುಡಿಯುತ್ತಿರುತ್ತದೆ. ಅದು ಮನಪೂರ್ವಕವಾಗಿ ಹಾಲು ಕುಡಿಯುತ್ತಿರುತ್ತದೆ. ಇದನ್ನ ಪುರುಷರು ಯಾವತ್ತೂ ಕೂಡ ನೋಡಬಾರದು. 3. ಹೆಂಗಸರು ತಮ್ಮ ಗಂಡನ ಜೊತೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾದಾಗ. ಸ್ನೇಹಿತರೆ, ಒಂದು ಗಂಡು ಮತ್ತು ಹೆಣ್ಣು ನಿಸರ್ಗದತ್ತವಾಗಿ ಪಡೆದುಕೊಂಡಿರುವಂತಹ ವರ ಅಂದ್ರೆ ಅದು ಕಾಮ. ಇಬ್ಬರಿಗೂ ಕೂಡ ಕಾಮ ನೈಸರ್ಗಿಕವಾಗಿ ಬಂದಂಥದ್ದು. ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಮಿಲನವಾದಾಗ ಪರಪುರುಷನು ಅದನ್ನು ಕದ್ದು ಮುಚ್ಚಿ ನೋಡಬಾರದು. ಅದು ಕೂಡ ಮಹಾಪಾಪ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರೆ, ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.